Hello dear students, welcome for the last class of chapter number 3. Today we are going to take the last segment of our third chapter from business environment. Now what is our last topic of this chapter? Impact of government policy changes on business and industry. ವ್ಯವಹಾರ ಮತ್ತು ಕೈಗಾರಿಕೆ ಮೇಲೆ ಸರ್ಕಾರದ ನೀತಿಯ ಬದಲಾವಣೆಗಳ ಪರಿಣಾಮ. See, in the previous class we have learned two important concepts. The first most important concept that we understood was the dimensions of a business environment. So basically we have learned in depth the 5 major dimensions of business environment. In the later class we understood that how in the year 1991 India was going through a economic crisis and how we brought the new economic policy of 1991 in which the major focus was of liberalization, privatization and globalization. So as we already know that the new economic policy of 1991 was a turning path into the journey of our nation. It was a milestone into the journey of our nation. So what we are going to learn today is that what is the impact of government policy changes on business and industry. Okay, so nodri muddu makale previous class dalli ನಾವು ಎರಡು ಬಹಳ ಮಹತ್ವದ ಕಾನ್ಸೆಪ್ಟ್ ಗಳನ್ನು ತಿಳ್ಕೊಂಡಿವಿ. ಎಲ್ಲರಿಗಿಂತ ಮೊದಲು ನಾವು ಏನು ತಿಳ್ಕೊಂಡಿವಿ ದಟ್ ವ್ಯವಹಾರ ಪರಿಸರದ ಯಾವ ಪ್ರಮುಖವಾದಂತಾದ ಆಯಾಮಗಳು ಅದಾವ. ಅದಾದ ನಂತರ ನಾವು ಯಾವ ಒಂದು ವಿಷಯ ಮೇಲೆ ಫೋಕಸ್ ಮಾಡಿದ್ವಿ ದಟ್ ಭಾರತ ದೇಶ ಏನ್ 1991 ವರ್ಷದಲ್ಲಿ ಒಂದು ಎಕನಾಮಿಕ್ ಕ್ರೈಸಿಸ್ ದಿಂದ ಪಾರ್ ಆಗಕತ್ತಿತ್ತು. ಆ ಸಮಯದಲ್ಲಿ ಆ ಟೈಮಲ್ಲಿ ಏನು ಪ್ರಧಾನಿ ಇದ್ರು ಮತ್ತು ಫೈನಾನ್ಸ್ ಮಿನಿಸ್ಟರ್ ಇದ್ರು ಅವರು ಯಾವ ರೀತಿಯಿಂದ ಆ ಎಕನಾಮಿಕ್ ಕ್ರೈಸಿಸ್ ದಿಂದ ಭಾರತ ದೇಶಕ್ಕೆ ಹೊರಗೆ ತಂದ್ರು ಮತ್ತು ಅದನ್ನ ಪರಿಸ್ಥಿತಿ ಹ್ಯಾಂಡಲ್ ಮಾಡಬೇಕಾದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ಗೆ ಯಾವ ರೀತಿಯಿಂದ ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನ್ ತಿಳ್ಕೊಳ್ಳೋದಿವಿ ದಟ್ ಅದೇನ್ ಪಾಲಿಸಿ ಬಂತು ಭಾರತ ದೇಶದಲ್ಲಿ, ಅದೇನ್ ನ್ಯೂ ಇಕನಾಮಿಕ್ ರಿಫಾರ್ಮ್ಸ್ ಬಂದು ಅದರ ಪ್ರಭಾವ ಯಾವ ರೀತಿಯಿಂದ ವ್ಯವಹಾರ ಮೇಲೆ ಮತ್ತು ಕೈಗಾರಿಕೆ ಮೇಲೆ ಬಿತ್ತು. ಓಕೆ, ಸೊ ಇಟ್ಸ್ ವೆರಿ ನೆಸೆಸರಿ ಟು ಅಂಡರ್ಸ್ಟ್ಯಾಂಡ್ ಎನಿ ಕಾನ್ಸೆಪ್ಟ್ ಇನ್ ಟು 3 stages. First, what led to take that decision, then what decisions are taken, and later on what result did we get for the decisions that we have taken. ಯಾವತ್ತು ಜೀವನದಲ್ಲಿ ಇದೇ ರೀತಿಯಿಂದ ಕೆಲಸ ಕಾರ್ಯಗಳು ಆಗಬೇಕು ನೋಡ್ರಿ. ದಟ್ ಯಾವುದೇ ನಿರ್ಣಯ ತಗೋಬೇಕಾದ್ರೆ ಅದಕ್ಕೆ ಕಾರಣಗಳು ಏನಾಗ್ಯಾವ, ವಾಟ್ were the reasons which led for that particular decision, then what decision has been taken, and after a while to take a review that what impact did that decision have on the concerned issues. Okay, so ಇಲ್ಲಿ 7 ಪಾಯಿಂಟ್ಗಳನ್ನು ಕೊಟ್ಟಾರ ನೋಡಿ. This is also a 4 marks question. It can be asked into your exam. Okay, so the first point is increasing competition. ನಾವು ಏನ್ ಕಲಿಯಾಕತ್ತೀವಿ ನೋಡ್ರಿ, ಪ್ರಭಾವ. ಓಕೆ, ವ್ಯವಹಾರ ಮತ್ತು ಕೈಗಾರಿಕೆ ಮೇಲೆ ಸರ್ಕಾರದ ನೀತಿಯ ಬದಲಾವಣೆಗಳ ಪರಿಣಾಮ. ದಟ್ ಏನ್ ಪರಿಣಾಮ ಬಿತ್ತು ಓಕೆ ಬಿಸ್ನೆಸ್ ಮೇಲೆ ಮತ್ತು ಕೈಗಾರಿಕೆ ಮೇಲೆ. ಸೊ ಎಲ್ಲಕ್ಕಿಂತ ಮಹತ್ವದ ಪರಿಣಾಮ ಏನ್ ಬಿದ್ದೈತಂದ್ರ ಇನ್ಕ್ರೀಸಿಂಗ್ ಕಾಂಪಿಟಿಷನ್, ಹೆಚ್ಚುತ್ತಿರುವ ಪೈಪೋಟಿ. ಎದಕ್ಕಾಗಿ ಇದು ಕಾಂಪಿಟಿಷನ್ ಇನ್ಕ್ರೀಸ್? ಫಸ್ಟ್ ಆಫ್ ಆಲ್ ನಾವು ಏನ್ ಮಾಡಿವಿ ನೋಡ್ರಿ, ಪ್ರೈವೇಟೈಸೇಷನ್ಗೆ ಒಪ್ಪಿಗೆ ಕೊಟ್ಟಿವಿ, ಲಿಬರಲೈಸೇಷನ್ಗೆ ಒಪ್ಪಿಗೆ ಕೊಟ್ಟಿವಿ. ಓಕೆ, ನಿಯಮ ಕಾನೂನು ಕಾಯ್ದೆ ರೆಸ್ಟ್ರಿಕ್ಷನ್ಸ್ ಗಳನ್ನು ಕಮ್ಮಿ ಮಾಡಿಬಿಟ್ಟಿವಿ, ಪ್ಲಸ್ ವರ್ಲ್ಡ್ ಮಾರ್ಕೆಟಿಗೂ ಓಪನ್ ಮಾಡಿಬಿಟ್ಟಿವಿ. ಸೊ ಹಾಗಾಗಿ ಕಾಂಪಿಟಿಷನ್ ಏನಾಗತೈತಿ, ಇನ್ಕ್ರೀಸ್ ಆಗತೈತಿ. ಓಕೆ, ಸೊ ಕಾಂಪಿಟಿಷನ್ ಇನ್ಕ್ರೀಸ್ ಆಗುವುದರಿಂದ ಏನ್ ಸಣ್ಣ ಫರ್ಮ್ಸ್ ಅದಾವ ಅವರಿಗೆ ಸರ್ವೈವ್ ಮಾಡಕ್ ಬಹಳ ಕಷ್ಟ ಆಗಕತ್ತೆ ನೋಡ್ರಿ. ಬಿಕಾಸ್ ಏನು ಹೊರಗಿನ ಕಂಪನೀಸ್ ಭಾರತ ದೇಶದಲ್ಲಿ ಬರಾಕ ಸ್ಟಾರ್ಟ್ ಮಾಡಿದ್ರು, they were already advanced into technologies, they were already having lots of capital to invest. So therefore it started giving a huge competition for the local as well as the small companies. So due to the LPG, that is liberalization, privatization, globalization, there was an increase into competition. Then more demanding customers, ಎರಡನೇ ಇಂಪ್ಯಾಕ್ಟ್
ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತೈತಿ. ಏನ್ ಅಡ್ವರ್ಟೈಸ್ಮೆಂಟ್ಸ್ ತಯಾರಾಗ್ತಾವು ಅದರಲ್ಲಿ ಬರೀ ಪ್ರಾಡಕ್ಟ್ ಪ್ರಚಾರ ಮಾತ್ರ ಇರಂಗಿಲ್ಲ, ಆ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಅವರು ಶೇರ್ ಮಾಡ್ತಾರೆ ಕಸ್ಟಮರ್ಸ್ ಜೋಡಿ. ದಟ್ ಹೆಂಗ ಆರ್ಗ್ಯಾನಿಕ್ ಐತಿ, ಕೆಮಿಕಲ್ ಫ್ರೀ ಐತಿ, ಗುಡ್ ಫಾರ್ ಹೆಲ್ತ್ ಐತಿ, ಪ್ರೈಸಸ್ ಯಾವ ರೀತಿದಿಂದ ಕಮ್ಮಿ ಅದಾವು, ಟೆಕ್ನಾಲಜಿ ಯಾವ ರೀತಿಯಿಂದ ಹೊಸದೈತಿ. They inform also the customers and they educate also the customers. So due to the increase into the competition, customers started getting lots of variety and they were being educated also. So with more options, the customers started becoming more demanding. So ಅವರು ಬಹಳಷ್ಟ ಅಪೇಕ್ಷೆಗಳನ್ನು ಇಡಾಕ ಸ್ಟಾರ್ಟ್ ಮಾಡುವುದರಿಂದನೂ ಬಿಸ್ನೆಸ್ ಮೇಲೆ ಏನಾಯ್ತು, ಪ್ರಭಾವ ಆಯಿತು. ಒಂದು ರೀತಿಯಿಂದ ಇದು ಬಹಳ ಒಳ್ಳೆಯ ಇಂಪ್ಯಾಕ್ಟ್ ಅಂತ ನಾವು ಹೇಳ್ಬೋದು ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಕಸ್ಟಮರ್ಸ್, ಬಿಕಾಸ್ ದೇ ಸ್ಟಾರ್ಟೆಡ್ ಗೆಟಿಂಗ್ ಕ್ವಾಲಿಟಿ ಪ್ರಾಡಕ್ಟ್, ದೇ ಸ್ಟಾರ್ಟೆಡ್ ಗೆಟಿಂಗ್ ದ ಚಾಯ್ಸಸ್ into the variety of the products, and then the consumer preference came into the market. Earlier ಹೆಂಗಿತ್ತು ನೋಡ್ರಿ, that product ಉತ್ಪಾದನೆ ಆಗ್ತಿತ್ತು ಮತ್ತು ಅದನ್ನ ಮಾರ್ಕೆಟ್ ದಲ್ಲಿ ಹೋಗಿ ಅವರು ಸೆಲ್ ಮಾಡಿಬಿಡ್ತಿದ್ರು. Okay, but afterwards we started analyzing and studying that what is the customer preference, customer ಗೆ ಏನು ಬೇಕಾಗೈತಿ. ಸೊ ಕಸ್ಟಮರ್ ಪ್ರೆಫರೆನ್ಸ್ ಆಧಾರ ಮೇಲೆ ಉತ್ಪಾದನೆ ಮಾಡೋದು ಚಾಲು ಮಾಡಿದ್ವಿ. ಸೊ ಇದೇನ್ ಚೇಂಜ್ ಬಂತು, ಅದ್ರ ಕಾರಣ ಏನಾಗಿತ್ತು ಅಂದ್ರೆ ಕಸ್ಟಮರ್ಸ್ ಹೆಂಗಾಗ್ಬಿಟ್ಟಿದ್ದು, ಬಹಳ ಡಿಮಾಂಡಿಂಗ್ ಆಗಿಬಿಟ್ಟಿತ್ತು. ದೇ ವರ್ ಆಲ್ವೇಸ್ demanding for the new products with low prices, with good technology, good, easy to use, easily available kind of goods. Okay, so that was also one of the biggest impact of the new economic policy. Then rapidly changing technological environment. Okay, now I should and must give the due credit to our late PM Shri Rajiv Gandhi, because he was one such visionary prime minister. He used to always tell, and he is the one who spoke of this first, that computers are the future of any nation, and if we want to grow and give a competition to the global market, then we should and must adopt the technology. And after that only the technological era started into India. So ಅದರೊಳಗೂ 1991 ನಲ್ಲಿ ಯಾವಾಗ ನಾವು ಗ್ಲೋಬಲೈಸೇಷನ್ ಗೆ ಒಪ್ಪಿಗೆ ಕೊಟ್ವಿ, then the world started coming into our market. Technology ಬಹಳ ಇತ್ತು ನೋಡ್ರಿ ವೆಸ್ಟರ್ನ್ ಕಂಟ್ರೀಸ್ ಕಡೆ, still we were way behind that time, and that technological environment forced the other companies to rapidly change to the changing environment. ಈಗ ನೋಡ್ರಿ, ಯಾವಾಗ ಟೆಕ್ನಾಲಜಿ ಅಂತ ಹೇಳ್ತೀವಿ ಬರೀ ಕಂಪ್ಯೂಟರ್ ಆಯ್ತು, ಮೊಬೈಲ್ ಆಯ್ತು ಅಂತ ಅಷ್ಟ ನೀವು ಲೆಕ್ಕದಲ್ಲಿ ತಗೋಬಾರದು. ಓಕೆ, ಟೆಕ್ನಾಲಜಿ ಬಹಳಷ್ಟು ಬೇರೆ ಬೇರೆ ಫೀಲ್ಡ್ಸ್ ದಲ್ಲಿನೂ ಉಪಯೋಗಿ ಆಗ್ತೈತಿ. ಒಂದೆರಡು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಸಪೋಸ್ ಹೆಲ್ತ್ ಇಂಡಸ್ಟ್ರಿ ಅಂತ ಹೇಳೋದು. ಓಕೆ, ಸೊ ಹೆಲ್ತ್ ಇಂಡಸ್ಟ್ರಿನಲ್ಲಿ ಏನ್ ಇರ್ತೈತಿ ನೋಡ್ರಿ, ಮೆಜಾರಿಟಿಗಲ್ಲಿ ಟ್ಯಾಬ್ಲೆಟ್ಸ್ ಬಹಳ ಇರ್ತಾವ. ಓಕೆ, ಸೊ ಆ ಟ್ಯಾಬ್ಲೆಟ್ಸ್ ಅಲ್ಲಿ ಯಾವ ರೀತಿಯಿಂದ ಗುಣಮಟ್ಟ, the quality, how it can be improved, then the quantity. Do not forget, India is the largest producer of generic medicines. Generic medicines ಅಂದ್ರೆ ಯಾವ ಸಾಮಾನ್ಯವಾಗಿ ಏನು ಗುಳಿಗೆಗಳು ಉಪಯೋಗ ಆಗ್ತಾವ, ವಿಶ್ವದ ಜಾಸ್ತಿ ಉತ್ಪಾದನೆ ಯಾರು ಮಾಡ್ತೈತಿ, ಭಾರತ ದೇಶ ಮಾಡ್ತೈತಿ. So how is it possible? Only with the adaptation of technology. Suppose ನಾವು ಫುಡ್ ಇಂಡಸ್ಟ್ರಿ ಬಗ್ಗೆ ಮಾತಾಡೋಣ ಅಂದ್ರೆ, India is again a huge market for food processing industry also, because India's in geographical condition ಐತಿ, it supports for almost all kinds of food products, and therefore if we adopt the technology into the food industry also, it will lead to huge profits. In the same way, if we talk about construction, if we talk about any other area like assembling of the industries, genetic industries, primary industries, everywhere technology is a crucial element. ಈಗ ಇದರ ಜೊತೆಯಲ್ಲಿ ಇನ್ನೊಂದು ಮಹತ್ವದ ಮಾತು ಮೇಲೆ ನಾವು ಫೋಕಸ್ ಮಾಡಬೇಕು, ದಟ್ ಆವಾಗನೂ ಮತ್ತು ಈಗನೂ ಇಂಡಿಯಾ ಈಸ್ ಸ್ಟಿಲ್ ಲ್ಯಾಕಿಂಗ್ ಇನ್ ಪ್ರೊವೈಡಿಂಗ್ ದ ಗುಡ್ ಸ್ಕಿಲ್ ಸೆಟ್ ಆಫ್ ಟೆಕ್ನಾಲಜಿ ಎಂಪ್ಲಾಯರ್ಸ್. ಓಕೆ, ಸೊ ಬಹಳಷ್ಟು ಯುದ್ಧ ಹೇಳ್ತಾರೆ ನೋಡ್ರಿ, ದಟ್ ನಮ್ಮ ಕೈಯಾಗ ಡಿಗ್ರಿ ಐತಿ ಬಟ್ ನೌಕರಿ ಇಲ್ಲ. ಕಾರಣ ಏನಾಗೈತೆ ಅಂದ್ರೆ ದೇ ಆರ್ ನಾಟ್ getting the right kind of skill set which is actually required into the practical market. Okay, so that's why it's very necessary that you should have an eye, you should always be focusing that what's coming new into
into the technological environment, and you should and must adopt to it rapidly, quickly. Then only you will survive. Otherwise, there might be other consequences. ಸೊ ನೋಡ್ರಿ, ತೀವ್ರವಾಗಿ ಬದಲಾಗುತ್ತಿರುವ ತಾಂತ್ರಿಕ ಪರಿಸರದೂ ಒಂದು ಬಹಳ ಮಹತ್ವದ ಇಂಪ್ಯಾಕ್ಟ್ ಎದ್ರ ಮೇಲೆ ಬಿತ್ತು, ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೆ ಮತ್ತು ಬೆಳವಣಿಗೆ ಮೇಲೆ ಬೀಳಕತ್ತಿ. ಸೊ ಯಾವಾಗ ಈ ಹೊಸ ಎಕನಾಮಿಕ್ ಪಾಲಿಸಿ ಬಂತು, ಅವಾಗ ಇನ್ನು ನಮ್ಮ ದೇಶ ತಾಂತ್ರಿಕ ಜ್ಞಾನದಲ್ಲಿ ಅಷ್ಟೇ ನಿಪುಣ ಇದ್ದಿದ್ದಿಲ್ಲ. ಸೊ ಸಣ್ಣಗೆ ನಾವು ಅದನ್ನೆಲ್ಲ ಕಲಿಯಾಗತ್ವಿ. ಬೇರೆ ಬೇರೆ ದೇಶ ಜೋಡಿಯಲ್ಲಿ ನಮ್ಮ ಏನು ಕರಾರುಗಳು ಆಗಗತ್ತು. In that we started making agreements regarding technology. But here, ಇಲ್ಲಿ sufferers ಜಾಸ್ತಿ ಯಾರಾದ್ರು, the one who were the small scale industries, because they didn't know much use of technology then. ಈ ಸಮಸ್ಯೆಗಳಿಗೂ ಅಡ್ರೆಸ್ ಮಾಡಾಕ ಗವರ್ಮೆಂಟ್ ಸದ್ಯ ಏನ್ ಮಾಡಾಕತ್ತೈತಂದ್ರೆ, it is providing the technical support also to the small scale industries, cottage industries, where they are trying to subsidize or even conduct the workshops for teaching these kind of technical knowledges. Okay, so one ರೀತಿಯಿಂದ LPG ಬರುವುದರಿಂದ ಭಾರತ ದೇಶದಲ್ಲಿ ಟೆಕ್ನಾಲಜಿಕಲ್ ಎರಾನು ಸ್ಟಾರ್ಟ್ ಆಯಿತು. Okay, then the necessity for change, ಬದಲಾವಣೆಯ ಅವಶ್ಯಕತೆ. Okay, change is always constant. I keep on saying this sentence always, that in change ಐತಿ, ಬದಲಾವಣೆ ಐತಿ, ಅದು ಕಾಯಂ ಸ್ಥಿರ ಇರ್ತೈತಿ. Every time things will change and you need to adopt to those changes, because every time when there is a change, that change happens due to many reasons. Okay, and always the change is for good only, it is never for the bad. So whenever there is a requirement for change, you should address that issue and you should change accordingly. So change in what ways? Change into social preferences, change into consumer preferences, change into the technological environment, change even into the political environment as well. Okay, so LPG ಬರುವುದರಿಂದ ಬಹಳಷ್ಟು ರೀತಿಯಿಂದ ಎಲ್ಲ ಕ್ಷೇತ್ರದಲ್ಲಿ ಏನಾಯ್ತು ನೋಡ್ರಿ, ಬದಲಾವಣೆಗಳು ಆಗಕ್ಕ ಸ್ಟಾರ್ಟ್ ಆಗಿಬಿಟ್ಟು, and that was an impact into our nation. Then need for developing human resource. ಭಾರತ ಅಂತ ದೇಶದಲ್ಲಿ ಇದು ಒಂದು ಬಹಳ ಮಹತ್ವದ ವಾಕ್ಯ ಆಗಿಬಿಡ್ತೈತಿ. ಏನ್ ತರುಣ ಭಾರತ ಐತಿ, ಏನ್ ನ್ಯೂ ಜನರೇಷನ್ ಐತಿ, ಯೂತ್ ಆಫ್ ಇಂಡಿಯಾ ಐತಿ, ಅವ್ರು ತಿಳ್ಕೋಬೇಕು ದಟ್ ನಮ್ಮಲ್ಲಿ ಹ್ಯೂಮನ್ ರಿಸೋರ್ಸ್ ಬಹಳ ಐತಿ. ನಮ್ಮಲ್ಲಿ ಜನಸಂಖ್ಯೆದ ವಿಸ್ಫೋಟ ಐತಿ. ಓಕೆ, ವಿ ಆರ್ ಆಲ್ಮೋಸ್ಟ್ 130 crore plus population. But then why we are not getting as much job as much we are required to get? The simple answer is we are not understanding that what kind of demand is there for the human resource. Only just because you have a degree it means you should get the job? No. You can go through the various reports which are being published every year in almost every streams of education. There you will see that there is a shift between the practical knowledge and the theory knowledge. So you will get a good job only when you have the right kind of skill set for that particular job. Okay, so ಇದೇನು LPG ಬಂತು, ಇದರಿಂದ ಏನಾಯ್ತು ನೋಡ್ರಿ, ದಟ್ ನಮ್ಮ ಕಡೆ ಹ್ಯೂಮನ್ ರಿಸೋರ್ಸ್ ಅಂತೂ ಐತಿ, ಬಟ್ ಇದನ್ನ ನಾವು ಯಾವ ರೀತಿಯಿಂದ ಇನ್ನೂ ಡೆವಲಪ್ ಮಾಡಬೇಕು, ಎಜುಕೇಟ್ ಮಾಡಬೇಕು, ಅದಕ್ಕೆ ಏನು ಸ್ಕಿಲ್ ಸೆಟ್ ಇಲ್ಲ, ಅದಕ್ಕೆ ಯಾವ ರೀತಿಯಿಂದ ಅದಕ್ಕೆ ಟ್ರೈನ್ ಮಾಡಬೇಕು. ಜಸ್ಟ್ ಐ ಗಿವ್ ಯು ಒನ್ ಸ್ಮಾಲ್ ಎಕ್ಸಾಂಪಲ್. When LPG came, we all know that many sectors private companies started entering. Computers started becoming a common thing. But the employees who were already working into those areas, they didn't have any knowledge about computers. So then what happened? Did the government remove all of them from the job? No. Then the government started giving them training. And ultimately the change was brought into education also, that because the next generation will be the next employee, so it's necessary to give them that kind of knowledge right from the schools and colleges only. So that brought that change, that understanding of need for developing the human resources, that ಯಾವ ಗುಣಗಳನ್ನು ನಾವು ಬೆಳೆಸಬೇಕು ಆ ಹ್ಯೂಮನ್ ರಿಸೋರ್ಸ್ ನಲ್ಲಿ, so that it can be easily acquired into the work places. Okay, ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿ ಪಡಿಸುವ ಅಗತ್ಯತೆಯನ್ನು ನಾವು ತಿಳ್ಕೊಂಡ್ವಿ ಡ್ಯೂ ಟು ದ involvement of the new economic policy. Then the next important point is market orientation. ನೋಡ್ರಿ, ನೀವು ಭಾಳ ಸತೆ
ಗ್ರೇಟ್ ಇಕನಾಮಿಕ್ ಡಿಪ್ರೆಷನ್ ಬಗ್ಗೆ ಕೇಳಿರಬಹುದು. ಇಟ್ ಹ್ಯಾಪೆಂಡ್ ಇನ್ ದ ಇಯರ್ ಸಮ್ವೇರ್ 1930 or 1929. Okay, so then what was the philosophy that was adopted? That you can go on producing as much as you want and everything will be sold out into the market. But due to the impact of the world wars and due to the after effects of the world wars, there were poverty in majority of the countries of the world. Okay, and therefore after that situation, majority of the companies started thinking of how to produce, how much to produce, and how to manage the cost of economies, the cost of production, and all those things. So earlier, now the point of view henge nodri, market orientation point of view. Market orientation andre ಏನು, that you produce whatever product you want to produce and you can go and sell it into the market. But after this new economic policy, due to huge competition, due to consumer preferences, and due to the decrease into the consumer loyalty, ಏನಾಯ್ತು ನೋಡ್ರಿ, ಮಾರ್ಕೆಟ್ ಓರಿಯೆಂಟೇಷನ್ ಹೋಯ್ತು ಅಂಡ್ ಕನ್ಸ್ಯೂಮರ್ ಓರಿಯೆಂಟೇಷನ್ ಬಂತು. ಓಕೆ, ಅಂದ್ರೆ ಕನ್ಸ್ಯೂಮರ್ ಏನ್ ಬೇಕಾಗೈತಿ ಅದ್ರ ತಕ್ಕಂಗ ಪ್ರಾಡಕ್ಟ್ಸ್ ತಯಾರು ಮಾಡಕ್ ಚಾಲೂ ಮಾಡಿದ್ರು. ಸೊ ಈಗ ನಮಗೆ ಹೆಂಗ್ ಗೊತ್ತಾಗಬೇಕು ಕನ್ಸ್ಯೂಮರ್ ಏನ್ ಬೇಕಾಗೈತೆ ಅಂತ? ಸೊ ಆಲ್ವೇಸ್ ಬಿಫೋರ್ ಅ ಪ್ರಾಡಕ್ಟ್ ಲಾಂಚ್ ಆರ್ ಬಿಫೋರ್ ಪ್ರೊಡ್ಯೂಸಿಂಗ್ ಅ ನ್ಯೂ ಪ್ರಾಡಕ್ಟ್, a huge research is done. ಅದಕ್ಕಾಗಿ ನೋಡ್ರಿ, ಈಗಿನ ಕಾಲದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನೋ ಒಂದು ವಿಶೇಷ ಡಿಪಾರ್ಟ್ಮೆಂಟ್ ಅನ್ನ ಇರ್ತೈತಿ. ಎಲ್ಲಿ ಅವ್ರದ್ದು ಏನ್ ಫೀಲ್ಡ್ ಇರ್ತೈತಿ ಆ ಸಂಬಂಧಪಟ್ಟಿದವರು ಬಹಳಷ್ಟು ರಿಸರ್ಚ್ ಗಳನ್ನು, ಸಂಶೋಧನೆಗಳನ್ನು ಮಾಡಿ ರಿಪೋರ್ಟ್ಸ್ ಗಳನ್ನು ತಯಾರು ಮಾಡಿ ಕೊಡ್ತಾರೆ. ಆನ್ ದ ಬೇಸಿಸ್ ಆಫ್ ವಾಟ್ ದ ನ್ಯೂ ಪ್ಲಾನ್ಸ್ ಅಂಡ್ ಸ್ಟ್ರಾಟಜೀಸ್ ಆರ್ ಪ್ರಿಪೇರ್ಡ್. ಓಕೆ, ಸೊ ಯಾವಾಗ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡೋದಿರ್ತೈತಿ, ಕನ್ಸ್ಯೂಮರ್ ಏನ್ ಪ್ರೆಫರೆನ್ಸ್ ಐತಿ, ಕನ್ಸ್ಯೂಮರ್ ಏನ್ ಅವಶ್ಯಕತೆ ಐತಿ, ಇಚ್ಛೆ ಐತಿ ಅಥವಾ ನೀಡ್ ಐತಿ, ಅದರದ ಅಧ್ಯಯನ ಮಾಡಿ ಆ ರೀತಿ ಪ್ರಾಡಕ್ಟ್ ತಯಾರು ಮಾಡಿ ಮಾರ್ಕೆಟ್ ದಲ್ಲಿ ಸೆಲ್ ಮಾಡಕ್ ಈಗ ಮಾಡಕತ್ತಾರೆ. ಸೊ ಅರ್ಲಿಯರ್ ದೇರ್ ವಾಸ್ ಮಾರ್ಕೆಟ್ ಓರಿಯೆಂಟೇಷನ್, ನೌ ದೇರ್ ಇಸ್ ಕನ್ಸ್ಯೂಮರ್ ಓರಿಯೆಂಟೇಷನ್. ಸೊ ದಿಸ್ ಇಸ್ ಆಲ್ಸೋ ಒನ್ ಇಂಪ್ಯಾಕ್ಟ್ which happened on industry and business due to the government policies. And the last point is loss of budgetary support to the public. Notary, government always announces various packages to help and support many industries. Okay, but due to this LPG ಬರುವುದರಿಂದ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಗೋದ್ರಿಂದ ಮತ್ತು ಗವರ್ಮೆಂಟ್ ಇಂಟರ್ಫಿಯರೆನ್ಸ್ ಕಮ್ಮಿ ಆಗೋದ್ರಿಂದ ಗವರ್ಮೆಂಟ್ ಏನ್ ಮಾಡ್ತು, ಬಜೆಟರಿ ಸಪೋರ್ಟ್ ಕೊಡೋದು ಕಮ್ಮಿ ಮಾಡ್ತು. ಅದರ ಪ್ರಭಾವ ಏನಾಯ್ತಂದ್ರೆ, ಏನ್ ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಇತ್ತು, they started going into the losses because they were unable to cope up with the technological changes also, competitive environment also, and the support that they were getting from the government side, that also started reducing, and ultimately it ended up in loss of budgetary support to the public. Okay, ಸಾರ್ವಜನಿಕ ವಲಯಕ್ಕೆ ಬಜೆಟ್ ಬೆಂಬಲದ ನಷ್ಟ. Okay, because ultimately government did not have much profit share also, because ultimately the profit shares were going to the private companies. So then similarly due to that the government was unable to announce any huge packages also to support these kind of public companies. So these are the major 7 points which have an impact on the business and industry due to the government policies. So with this topic our third chapter is completed. I hope all of you are understanding my classes. If any feedback, kindly feel free to call me or message me. I'll be looking forward for that. Thank you.